ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಲಚ್ಚಿ ಸುನಿಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ನಾನು ಇನ್ ಮುಂದೆ ಫ್ಯಾಮಿಲಿ ಲಾಗ್ನ ಮಾಡಬೇಕು ಅಂತ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಫ್ಯಾಮಿಲಿ ಲಾಗ್ ಅಂತ ಹಾಕಿ, ಬೇಡ ನೀವು ಕುಕ್ಕಿಂಗ್ ಚಾನಲ್ಲೇ ಮುಂದೆ ಬರ್ತೀವಿ ಅಂದರೆ ಕುಕ್ಕಿಂಗ್ ಲಾಗ್ ಅಂತ ಕಮೆಂಟ್ ಮಾಡಿ. ನಾನು ಇದರಲ್ಲಿ ಯಾವುದಕ್ಕೆ ಜಾಸ್ತಿ ಕಮೆಂಟ್ ಬಂದಿರುತ್ತೋ ಅದನ್ನ ಮಾಡ್ತೀನಿ. ಅಂದರೆ ಫ್ಯಾಮಿಲಿ ಲಾಗ್ ಜಾಸ್ತಿ ಇದ್ದರೆ ಫ್ಯಾಮಿಲಿ ಲಾಗ್ನ ಜಾಸ್ತಿ ಮಾಡ್ತೀನಿ. ಕುಕ್ಕಿಂಗ್ ಲಾಗ್ಸ್ ಅಂತಿದ್ರೆ ಕುಕ್ಕಿಂಗ್ ಲಾಗ್ನ ಮಾಡ್ತೀನಿ. ನಾನು ಇವತ್ತು ಮಾಡ್ತಾ ಇದ್ದೀನಿ ಉಪ್ಸಾರು. ತುಂಬಾನೇ ರುಚಿಯಾಗಿ ತುಂಬಾನೇ ಟೇಸ್ಟಿಯಾಗಿರುವಂತಹದ್ದು. ಈ ಉಪ್ಸಾರನ್ನ ನೀವು ಮುದ್ದೆ ಜೊತೆಗಾದರೂ ತಿನ್ಬೋದು ಅಥವಾ ಅನ್ನದ ಜೊತೆಗೆ ಹಾಕೊಂಡಾದರೂ ತಿನ್ಬೋದು. ತುಂಬಾನೇ ಟೇಸ್ಟಿಯಾಗಿರುತ್ತೆ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 2 ಸ್ಪೂನ್ ಅಷ್ಟು ಜೀರಿಗೆನ ತಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಅಷ್ಟು ಕಾಳು ಮೆಣಸನ್ನ ತಗೊಂಡಿದ್ದೀನಿ. ಹಾಗೆ ಹುಣಸೆಹಣ್ಣು 1-2 ಇಂಚಷ್ಟು, ಒಂದು 10ರಿಂದ 15 ಒಣ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಇಲ್ಲಿ ಸೊಪ್ಪು ಮಿಕ್ಸಿಂಗ್ ಸೊಪ್ಪಲ್ಲಿ ತಗೊಂಡಿದ್ದೀನಿ ನಾನು. ಪಾಲಕು, ಸಬ್ಸಿಗೆ, ಕಿರಿಕಿರೆ ಈ ಥರ ಮಿಕ್ಸಿಂಗಲ್ಲಿ ತಗೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಈರುಳ್ಳಿ, 3 ಟೊಮೆಟೊ ತಗೊಂಡಿದ್ದೀನಿ. 2 ಕಪ್ ಅಷ್ಟು ಈರುಳ್ಳಿನ ತಗೊಂಡಿದ್ದೀನಿ. ಇಲ್ಲಿ ನಾನು ಹುಳಿಕಾಳು ಮತ್ತು ತಣ್ಣಿಕಾಳು 4ರಿಂದ 5 ಅವರು ನೆನೆ ಇಟ್ಟು ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಎಲ್ಲೂ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋನ ನೋಡ್ಕೊಬನ್ನಿ, ಆವಾಗಲೇ ನೀಟಾಗಿ ನಿಮಗೂ ಅರ್ಥ ಆಗುತ್ತೆ. ಕಾಳು ಬೇಯಿಸ್ಕೊಳಕ್ಕೆ ನಾನಿಲ್ಲಿ ಕುಕ್ಕರ್ನ ತಗೊಂಡಿದ್ದೀನಿ. 100 ಗ್ರಾಮು ತಣ್ಣಿಕಾಳು ಮತ್ತು 100 ಗ್ರಾಮು ಹುಳಿಕಾಳನ್ನ ತಗೊಂಡಿದ್ದೀನಿ. 2 ಸೇರಿ 200 ಗ್ರಾಮ್ ಅಷ್ಟು ಹಾಕೊಂಡಿದ್ದೀನಿ. ಇದು 4ರಿಂದ 5 ಅವರು ನೆನೆಸಿಟ್ಟಿರ್ಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು 2 ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಒಂದು ದಪ್ಪ ಸೈಜಷ್ಟು ಟೊಮೊಟೊನ ಹಾಕೊಂಡಿದ್ದೀನಿ. 1 ಅಥವಾ 1-2 ಹಾಕೋಬಹುದು. ಇದು ಸ್ವಲ್ಪ ದಪ್ಪ ಇರೋದ್ರಿಂದ 1 ಮಾತ್ರ ಹಾಕ್ತಾ ಇದ್ದೀನಿ. ಚಿಕ್ಕದಿದ್ರೆ 1-2 ಹಾಕೊಳ್ಳಿ. ಈಗ 200 ಗ್ರಾಮ್ ತಣ್ಣಿಕಾಳಿಗೆ ಇಲ್ಲಿ ನಾನು 4 ಗ್ಲಾಸ್ ಅಷ್ಟು ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಮನೇಲಿ ಜನಸಂಖ್ಯೆ ಕಡಿಮೆ ಇದ್ರೆ ಸ್ವಲ್ಪ ಕಡಿಮೆ ಹಾಕೋಬಹುದು. ನೆನೆಸಿರುವಂತ ಕಾಳಾಗಿರೋದ್ರಿಂದ ಇದಕ್ಕೆ 1 ವಿಸಿಲ್ ಬಿಟ್ಟರೆ ಸಾಕು, ಬೇಗನೆ ಬೆಂದೋಗುತ್ತೆ. ಈಗ ನಾವು ಸೊಪ್ಪು ಹುರ್ಕೊಳ್ಳೋಕೆ ಒಂದು ಪ್ಯಾನ್ನ ತಗೊಂಡಿದ್ದೀನಿ. ಈಗ ಈ ಪ್ಯಾನ್ಗೆ 1 ಕಪ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಜಜ್ಜಿರುವಂತ ಬೆಳ್ಳುಳ್ಳಿನ ಹಾಕೋಬೇಕು. ನಾನಿಲ್ಲಿ ಸಿಪ್ಪೆ ಸಮೇತ ಹಾಕೊಂಡಿದ್ದೀನಿ. ಕೆಲವ್ರಿಗೆ ಸಿಪ್ಪೆ ಸಮೇತ ಹಾಕೊಳೋದು ಇಷ್ಟ ಆಗಿಲ್ಲ ಅಂದ್ರೆ ಸಿಪ್ಪೆ ತೆಗೆದು ಸ್ವಲ್ಪ ಲೈಟಾಗಿ ಜಜ್ಜಿ ಹಾಕೋಬಹುದು. ಜಜ್ಜಿ ಸ್ವಲ್ಪ ಲೈಟಾಗಿ ಫ್ಲೇವರ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಹಸಿಮೆಣಸಿನ್ಕಾಯಿನ ಹಾಕೋಬೇಕು. ನಾನಿಲ್ಲಿ 3 ಹಸಿಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ. ಸ್ವಲ್ಪ ಖಾರ ಇರೋದ್ರಿಂದ, ಖಾರ ಇಲ್ಲ ಅಂದ್ರೆ ಇನ್ನೊಂದೆರಡು ಎಕ್ಸ್ಟ್ರಾ ಹಾಕೋಬಹುದು. ಕೆಲವ್ರಿಗೆ ಹಸಿಮೆಣಸಿನ್ಕಾಯಿ ಇಷ್ಟ ಇಲ್ಲ ಅಂದ್ರೆ ಒಣ ಮೆಣಸಿನ್ಕಾಯಿ ಕೂಡ ಇದಕ್ಕೆ ಯೂಸ್ ಮಾಡ್ಕೋಬಹುದು. ಇದಕ್ಕೆ 2 ಕಪ್ ಅಷ್ಟು ನಾನಿಲ್ಲಿ ಈರುಳ್ಳಿನ ತಗೊಂಡಿದ್ದೀನಿ. ಇದಕ್ಕೆ ಈರುಳ್ಳಿ ಎಷ್ಟು ಸ್ವಲ್ಪ ಜಾಸ್ತಿ ಹಾಕ್ತೀರಾ ಅಷ್ಟೇ ಚೆನ್ನಾಗಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ 2 ಕಪ್ ಅಷ್ಟು ಈರುಳ್ಳಿನ ಹಾಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಬೇಯಬೇಕು. ಈಗ ಈರುಳ್ಳಿ ಎಲ್ಲ ಬೆಂದ್ಮೇಲೆ ನಾವು ತಗೊಂಡಿರುವಂತ ಮಿಕ್ಸಿಂಗ್ ಸೊಪ್ಪನ್ನ ಇದಕ್ಕೆ ಹಾಕೋಬೇಕು. ಕೆಲವರು ಮಿಕ್ಸಿಂಗ್ ಸೊಪ್ಪು ಬೇಡ ಅಂದ್ರೆ ಬರೀ ಕಿರಿಕಿರೆ ಸೊಪ್ಪು ಕೂಡ ಹಾಕೋಬಹುದು. ನಾನಿಲ್ಲಿ ಪಾಲಕು, ಮೆಂತೆ, ಆಮೇಲೆ ಕಿರಿಕಿರೆ ಸೊಪ್ಪು, ಟೋಟಲ್ 4 ತರ ಸೊಪ್ಪನ್ನ ಇದಕ್ಕೆ ಹಾಕೊಂಡಿದ್ದೀನಿ. ಅದನ್ನ ಹಾಕೋಕ್ಕೂ ಮುಂಚೆ ಹಾಗೆ ಹಾಕ್ಬಾರ್ದು, ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕೋಬೇಕು. ಯಾಕಂದ್ರೆ ನಾವು ಕಾಳೆಲ್ಲ ಬೇಯಿಸ್ಕೊಂಡು ಹಾಕೋತೀವಲ್ಲ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲ್ಲ. ಹಾಗಾಗಿ ಸ್ವಲ್ಪ ಲೈಟಾಗಿ ಕಟ್ ಮಾಡ್ಕೋಬೇಕು ಸೊಪ್ಪೆಲ್ಲ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ನಾವು ಕಾಳಿಗೆ ಬೇಯಿಸ್ಕೊಳಕ್ಕೂ ಕೂಡ ಹಾಕೊಂಡಿರ್ತೀವಿ, ಹಾಗಾಗಿ ನೋಡ್ಕೊಂಡು ಸೊಪ್ಪಿಗೆ ಹಾಕೋಬೇಕು. ಈಗ ಇದು ಸೊಪ್ಪೆಲ್ಲ 1-2 ನಿಮಿಷ ಬೇಯಬೇಕು. ಇವಾಗ ಇದು 1 ವಿಸಿಲ್ ಬಂದಿದೆ. ಈಗ ಈ ಸೊಪ್ಪಲ್ಲಿ ಇನ್ನೊಂದು ಸ್ವಲ್ಪ ನೀರಿದೆ. ನೀರು ಫುಲ್ ಹೋಗೋವರೆಗೂ ಇದನ್ನ ಬೇಯಿಸ್ಕೋಬೇಕು.
ಈಗ ಕಾಳೆಲ್ಲ ಬೆಂದಿದೆ. ಕಾಳು ಮತ್ತೆ ನೀರು ಎರಡು ಸಪ್ರೇಟ್ ಮಾಡ್ಕೋತೀನಿ. ಈಗ ಸೊಪ್ಪೆಲ್ಲ ಬೆಂದ್ಮೇಲೆ ನಾನು ಕಾಳು ಹಾಕಿದ ತಕ್ಷಣ ನೀಟಾಗಿ ಸೊಪ್ಪು ಕಾಳೆಲ್ಲ ನೀಟಾಗಿ ಕಲಿಸ್ಕೋಬೇಕು. ಇವಾಗ ಇದು ರೆಡಿ ಆಗಿದೆ. ಈಗ ನಾವು ಉಪ್ಸಾರು ಖಾರ ಮಾಡೋಕೆ ಈ ಜೀರಿಗೆ ಮೆಣಸು ಎಲ್ಲ ಹುರ್ಕೋಬೇಕು. ನಾವು ತಗೊಂಡಿರುವಂತ 2 ಸ್ಪೂನ್ ಜೀರಿಗೆ ಮತ್ತೆ ಒಂದ್ ಸ್ವಲ್ಪ ಕಾಳು ಮೆಣಸು ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಬೇಕು. ಅಂದ್ರೆ ಜೀರಿಗೆ ಸ್ವಲ್ಪ ಚಟಪಟ ಅಂತ ಸಿಗಬೇಕು, ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದು ಫ್ರೈ ಆದ್ಮೇಲೆ ಅದನ್ನ ಎತ್ತಿಟ್ಕೊಂಡು ನಾನಿಲ್ಲಿ ಒಣಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಳ್ಳಿ. ಖಾರ ಬೇಕು ಅನ್ನೋರು ಇಷ್ಟ ಹಾಕೊಳ್ಳಿ, ಕಡಿಮೆ ಬೇಕು ಅನ್ನೋರು ಇನ್ನೊಂದ್ ಸ್ವಲ್ಪ ಕಡಿಮೆ ಒಣಮೆಣಸಿನ್ಕಾಯಿ ಹಾಕೊಳ್ಳಿ. ಇದಕ್ಕೆ 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬಾ ಕಪ್ಪಗಾಗೋವರೆಗೂ ಫ್ರೈ ಮಾಡ್ಕೋಬಾರ್ದು, ಇಲ್ಲ ಅಂದ್ರೆ ಚಟ್ನಿ ಕಪ್ಪಗಾಗೋಗುತ್ತೆ. ಹಾಗಾಗಿ ಇಷ್ಟ ಆದ್ರೆ ಸಾಕು. ಅದು ಕೂಡ ಒಣಮೆಣಸಿನ್ಕಾಯಿ ಹುರ್ಕೊಂಡು ಎತ್ತಿಟ್ಕೊಂಡಿದೀನಿ. ಈಗ ಟೊಮೊಟೊನ ಹಾಕೊಂಡಿದೀನಿ. ಇದು ಸ್ವಲ್ಪ ದಪ್ಪಗಿರುವಂತಹ ಟೊಮೊಟೊ, ಆಮೇಲೆ ಹುಳಿ ಟೊಮೊಟೊನೇ ತಗೋಬೇಕು, ಸಿಹಿ ಟೊಮೊಟೊ ತಗೋಬೇಡಿ. ಈಗ ಇದಕ್ಕೆ 1-3 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಇದು ಕೂಡ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಇನ್ನೊಂದು ಎಕ್ಸ್ಟ್ರಾ ಟೊಮೊಟೊ ಹಾಕೊಂಡ್ರು ಪರವಾಗಿಲ್ಲ, ಆದ್ರೆ ಕಡಿಮೆ ಆಗ್ಬಾರ್ದು ಟೊಮೊಟೊ. ಹಾಗಾಗಿ ಸ್ವಲ್ಪ ಚಿಕ್ಕದಿತ್ತು ಅಂದ್ರೆ 1-3 ಟೊಮೊಟೊನ ಆದ್ರೂ ಹಾಕೋಬೇಕಾಗುತ್ತೆ. ಈಗ ನಾನು ಮೊದ್ಲೇ ತೋರಿಸಿದ್ನಲ್ಲ ಬೆಳ್ಳುಳ್ಳಿನ, ಆ ಬೆಳ್ಳುಳ್ಳಿ ಈ ತರ ಸುಟ್ಕೋಬೇಕು, ಅವಾಗ್ಲೇ ಖಾರ ಕೂಡ ಟೇಸ್ಟ್ ಕೊಡುತ್ತೆ. ಇವಾಗ ನಾನು ರುಬ್ಕೊಳ್ಳೋಕೆ ಏನೇನು ಹಾಕೋಬೇಕು ಅಂತ ನೋಡೋಣ. ಕಟ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ನಾವು ಹುರ್ಕೊಂಡಿರುವಂತ ಜೀರಿಗೆ, ಕಾಳುಮೆಣಸು ಮತ್ತೆ ಒಣ ಮೆಣಸಿನ್ಕಾಯಿ ಇದು ಎಲ್ಲ ಕೂಡ ನಾವು ಮಿಕ್ಸಿ ಜಾರ್ಗೆ ಹಾಕೋಬೇಕು. ಇದು ಖಾರ ಇನ್ನೊಂದ್ ಸ್ವಲ್ಪ ರೆಡ್ ಬೇಕು ಅನ್ನೋರು ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ 1-4 ಹಾಕೊಂಡು ಹುರ್ಕೊಂಡು ಇದಕ್ಕೆ ಹಾಕೋಬಹುದು. ಖಾರ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ನಾವು ಸುಟ್ಟಿರುವಂತ ಬೆಳ್ಳುಳ್ಳಿನ ಈ ತರ ಬಿಡಿಸ್ಕೊಂಡು ಹಾಕೋಬೇಕು. ತುಂಬಾ ಚೀಸಕ್ ಹೋಗ್ಬೇಡಿ, ಒಂದ್ ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಲೈಟ್ ಆಗಿ ಈ ತರ ಸುಟ್ಕೊಂಡ್ರೆ ಸಾಕು. ನಾನಿಲ್ಲಿ 2 ಬೆಳ್ಳುಳ್ಳಿನ ತೋರಿಸಿದ್ದೆ, ಬಟ್ ಇದಕ್ಕೆ 1.5 ಬೆಳ್ಳುಳ್ಳಿ ಅಷ್ಟಾದ್ರೆ ಸಾಕಾಗುತ್ತೆ. 1.5 ಉಂಡೆಯಷ್ಟು ಬೆಳ್ಳುಳ್ಳಿ, ತುಂಬಾ ಚಿಕ್ಕದಿದ್ರೆ 2 ಹಾಕೊಂಡ್ರೆ ಸಾಕು. ಎಲ್ಲ ಈ ತರ ಬಿಡಿಸಿ ಹಾಕೋಬೇಕು ಬೆಳ್ಳುಳ್ಳಿ. ಆಮೇಲೆ ಬೆಳ್ಳುಳ್ಳಿ ಸುಡ್ಬೇಕಾದ್ರೆ ಆ ಮೇಲ್ಗಡೆ ಲೇಯರ್ ದಪ್ಪ ಇರುತ್ತಲ್ಲ, ಆ ಲೇಯರ್ನ ನೀವು ತೆಗೆದ್ಬಿಟ್ಟು ಸುಟ್ರೆ ಬೆಳ್ಳುಳ್ಳಿ ಕೂಡ ಸ್ವಲ್ಪ ಲೈಟ್ ಆಗಿ ಒಳಗಡೆ ಬೆಂದಿರುತ್ತೆ. ಇವಾಗ ನಾವು ಟೊಮೊಟೊನ ಹುರ್ಕೊಳಕ್ಕೆ ಹಾಕೊಂಡಿದ್ವಲ್ಲ, ಆ ಟೊಮೊಟೊ ಎಲ್ಲ ಇದಕ್ಕೆ ಹಾಕೋಬೇಕು. ಆಮೇಲೆ ಟೊಮೊಟೊ ಬೇಯಿಸ್ಕೊಳ್ಬೇಕಾದ್ರೆ ನಾವು ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕೊಂಡ್ರೆ ಏನು ಪ್ರಾಬ್ಲಮ್ ಆಗಲ್ಲ, ಯಾಕಂದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಚಟ್ನಿ ಕೂಡ ಬೇಗ ಕೆಟ್ಟೋಗಲ್ಲ. ಫ್ರಿಜ್ಜಲ್ಲಿ ಆದ್ರೆ ಒಂದು 15 ದಿನ ಆದ್ರೂ ಸ್ಟೋರ್ ಮಾಡ್ಬೋದು. ಈಗ ಇದಕ್ಕೆ ನಾನು 1-2 ಇಂಚಷ್ಟು ಹುಣಸೆ ಹಣ್ಣನ್ನ ಹಾಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ನೋಡ್ಕೊಂಡು ಇದಕ್ಕೆ ಹಾಕೋಬೇಕು. ನೀರೇನು ಹಾಕ್ದೆ ಹಂಗೆ ನೀವು ರುಬ್ಕೊಂಡ್ರೆ, ಇಲ್ಲ ಅಂದ್ರೂ ನೀವು ಫ್ರಿಡ್ಜಿಂದ ಆಚೆ 3-4 ದಿನ ಇಡ್ಬೋದು. ಫ್ರಿಡ್ಜ್ ಒಳಗಡೆ ಇಟ್ರೆ ಮಿನಿಮಮ್ ಒಂದು 15-20 ದಿನನಾದ್ರೂ ಬರುತ್ತೆ. ಇವಾಗ ಇದನ್ನ ತುಂಬಾ ನುಣ್ಣಗೆ ರುಬ್ಕೋಬಾರ್ದು, 1/4 ಭಾಗ ಆದಷ್ಟು ಸ್ವಲ್ಪ ನುಣ್ಣಗೆ ಇಷ್ಟ ಆದ್ರೆ ಸಾಕಾಗುತ್ತೆ. ತುಂಬಾ ನುಣ್ಣಗಿದ್ರೆ ಅಷ್ಟು ಅಂತ ಟೇಸ್ಟ್ ಕೊಡಲ್ಲ ಅಂತ ಸ್ವಲ್ಪ ತೆರೆಯಾಗಿ ರುಬ್ಕೋಬೇಕು. ಇವಾಗ ಖಾರ ಕೂಡ ರೆಡಿ ಆಗಿದೆ. ಇವಾಗ ಸೊಪ್ಪು ಮತ್ತೆ ಖಾರ ರೆಡಿ ಆಗಿದೆ. ಉಪ್ಪು ಸಾಂಬಾರು ಅದು ಯಾವ ತರ ನಮ್ಮನೇಲಿ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಈ ಖಾರಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಬಿಸಿ ಅನ್ನದ ಜೊತೆ ತಿಂತಾ ಇದ್ರೆ ಅದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ ನಾವು ಆಲ್ರೆಡಿ ಕಾಳೆಲ್ಲ ಬೇಯಿಸ್ಕೊಂಡು ಅದ್ರಲ್ಲಿ ಇರುವಂತ ತಿಳಿನ ನಾವು ಎತ್ತಿಟ್ಕೊಂಡಿರ್ತೀವಿ. ಇವಾಗ ಇದ್ರಲ್ಲಿ ಏನ್ ಟೊಮೊಟೊ ಎಲ್ಲ ಹಾಕಿದ್ದೀವಲ್ಲ, ಈ ಟೊಮೊಟೊ ಎಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಇದ್ರಲ್ಲೇನೆ, ಯಾಕಂದ್ರೆ ಅದು ಸ್ವಲ್ಪ ಹುಳಿಯಾಗಿ ಬಿಟ್ಕೊಳ್ಳುತ್ತೆ, ತುಂಬಾ ಚೆನ್ನಾಗಿ ಕೂಡ ಇರುತ್ತೆ. ಇದ್ರಲ್ಲಿ ಸಿಪ್ಪೆ ಬೇಡ ಅನ್ನೋರು ಬೇಕಾದ್ರೆ ತೆಗಿಬೋದು. ಸ್ವಲ್ಪ ನೀಟಾಗೆಲ್ಲ ಮ್ಯಾಶ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ನಾವೇನು ಉಪ್ಸಾರು ಖಾರ ಮಾಡ್ಕೊಂಡಿರ್ತೀವಲ್ಲ, ಆ ಖಾರಕ್ಕೆ ಸ್ವಲ್ಪ
ಕಾಳು ಬೇಯಿಸ್ಕೊಂಡಿರುವಂತ ನೀರ್ನ ಹಾಕೊಂಡು ಕಲಿಸ್ಕೊಂಡು ಹಾಕೋಬೇಕು. ಅವಾಗ ಅದು ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಸಪ್ಪೆ ಸಪ್ಪೆ ಅನ್ಸಲ್ಲ. ಇದು ಒಂಥರ ಮಸಾಲೆ ಸಾಂಬಾರ್ ತರಾನೇ ಅನ್ಸುತ್ತೆ. ಇವಾಗ ನಾವು ಕಾಳು ಸೊಪ್ಪೆಲ್ಲ ಹುರ್ಕೊಂಡಿರ್ತೀವಲ್ಲ, ಒಗ್ಗರಣೆ ಹಾಕೊಂಡು ಅದು ಕೂಡ ಹಾಕೋಬೇಕು. ಈ ಉಪ್ಸಾರು ನೀವು ಅನ್ನದ ಜೊತೆಗೆ ಅಥವಾ ಮುದ್ದೆ ಜೊತೆಗಾದ್ರೂ ತಿನ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ಸೊಪ್ಪು ಕಾಳು ರೊಟ್ಟಿ ಚಪಾತಿ ಜೊತೆಗಾದ್ರೂ ತಿನ್ಬೋದು. ಇನ್ ಖಾರ ಅಂತ ಬಂದ್ರೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂದು ಕೂಡ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಈ ತಿಳಿ ಏನಿರುತ್ತಲ್ಲ, ಇದು ನನ್ನ ಮಕ್ಳು ಕೂಡ ಹಂಗೇನೆ ಕುಡಿತಾರೆ. ಅಷ್ಟು ಚೆನ್ನಾಗಿ ಸೂಪರ್ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೀಗೇನೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.